ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೌರಿ ಕಲ್ಯಾಣದ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತದೆ ಅನ್ನೋದನ್ನ ನೋಡೋಣ ಬನ್ನಿ. ಸಂಚಿಕೆ ಆರಂಭದಲ್ಲೇ ಚಂಚಲಾಳಿಗೆ ಒಂದು ದೃಶ್ಯ ಕಣ್ಣಿಗೆ ಬೀಳುತ್ತದೆ. ಗೌರಿಗೆ ವಿವೇಕ್ ಮಾಡುತ್ತಿರುವ ಸಹಾಯವನ್ನು ನೋಡಿದ ಚಂಚಲಾಗೆ ಒಳಗೊಳಗೆ ಒಂದು ಆಲೋಚನೆ ಬರುತ್ತದೆ. ಇದನ್ನ ಸರಿತಾ ನೋಡಿದರೆ ಸುಮ್ಮನೆ ಇರುವುದಿಲ್ಲ, ಖಂಡಿತವಾಗ್ಲೂ ಮನೆಯಲ್ಲಿ ದೊಡ್ಡ ರಾಧಾಂತ ಆಗುತ್ತೆ ಅಂತ ಯೋಚಿಸಿ ತಕ್ಷಣ ಆ ದೃಶ್ಯವನ್ನು ವಿಡಿಯೋ ಮಾಡಿಕೊಂಡು ಸರಿತಾಳಿಗೆ ತೋರಿಸಲು ಹೊರಡುತ್ತಾಳೆ. ಇನ್ನೊಂದು ಕಡೆ ಗೌರಿ ಮತ್ತು ವಿವೇಕ್ ತುಂಬಾ ಖುಷಿಯಾಗಿರುತ್ತಾರೆ. ಗೌರಿಯ ತವರು ಮನೆಯಲ್ಲಿ ಮಾಡಿರುವ ಗೊಂಬೆಗಳು ಮಾರಾಟವಾಗುತ್ತಿರುವುದು ಗೌರಿಗೆ ಮಾತ್ರವಲ್ಲ, ಕಾಂತಲಕ್ಷ್ಮಿಗೂ ತುಂಬಾ ಸಂತೋಷವಾಗುತ್ತದೆ. ಅಮ್ಮ, ಇವತ್ತು ಎಲ್ಲವೂ ಚೆನ್ನಾಗಿ ಆಗಿದೆ, ಮುಂದೆ ಮತ್ತೆ ಆರ್ಡರ್ ಬಂದರೂ ನಾನು ಖಂಡಿತವಾಗ್ಲೂ ಬರ್ತೀನಿ, ನಮ್ಮ ಕಷ್ಟಗಳೆಲ್ಲ ನಿಧಾನವಾಗಿ ದೂರವಾಗ್ತಿದೆ ಅಂತ ಗೌರಿ ಸಂತೋಷದಿಂದ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ ಕೂಡ ಮಗಳನ್ನು ನೋಡಿ, ಗೌರಿ, ನೀನು ಎಷ್ಟು ಮುದ್ದಾಗಿದ್ದೀಯೋ ನೀನು ಮಾಡಿರುವ ಗೊಂಬೆಗಳು ಕೂಡ ಅಷ್ಟೇ ಮುದ್ದಾಗಿದೆ ಎಂದು ಪ್ರೀತಿಯಿಂದ ಹೇಳುತ್ತಾರೆ. ಇದನ್ನು ಕೇಳಿದ ಗೌರಿ, ಅಮ್ಮ, ಇದರಿಂದ ನಮ್ಮ ಕುಟುಂಬಕ್ಕೆ ಸ್ವಲ್ಪವಾದರೂ ಲಾಭ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೇನಿದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಷಯ ತುಂಬಾ ವಿಶೇಷ ಅನ್ನಿಸುತ್ತದೆ. ಗೌರಿಗೆ ತನ್ನ ಬಗ್ಗೆ ಯೋಚನೆಗಿಂತ ತನ್ನ ಅಪ್ಪ ಅಮ್ಮನ ಕಷ್ಟ ದೂರವಾಗಬೇಕು ಅನ್ನೋದೇ ಮುಖ್ಯ. ಅದಕ್ಕೆ ಪ್ರೇಕ್ಷಕರಿಗೆ ಗೌರಿಯ ಮೇಲಿನ ಅಭಿಮಾನ ಇನ್ನಷ್ಟು ಹೆಚ್ಚಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ಮತ್ತೊಂದು ಕಡೆ ದೊಡ್ಡ ಬಿರುಗಾಳಿ ಎದ್ದಿರುತ್ತದೆ. ಚಂಚಲ ಸರಿತಾಳ ಬಳಿ ಹೋಗಿ ನಾನು ಮಾಡಿಕೊಂಡು ಬಂದಿರುವ ವಿಡಿಯೋವನ್ನು ತೋರಿಸುತ್ತಾಳೆ. ವಿಡಿಯೋದಲ್ಲಿ ಗೌರಿ ಮತ್ತು ವಿವೇಕ್ ಖುಷಿಯಾಗಿ ಇರುವುದನ್ನು ನೋಡಿದ ಸರಿತಾ ಶಾಕ್ ಆಗುತ್ತಾಳೆ. ನನ್ನ ಮುಂದೆ ಗೌರಿಯನ್ನು ಇಷ್ಟಪಡಲ್ಲ ಅಂತ ಹೇಳುವ ನನ್ನ ಮಗ, ಆದರೆ ನಾನು ಇಲ್ಲದಾಗ ಅವಳ ಜೊತೆ ಇಷ್ಟು ಖುಷಿಯಾಗಿದ್ದಾನಲ್ಲ ಅನ್ನೋ ಅನುಮಾನ ಸರಿತಾಳ ಮನಸ್ಸಿನಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತದೆ. ಚಂಚಲ ಕೂಡ ಬೆಂಕಿಗೆ ಎಣ್ಣೆ ಸುರಿದಂತೆ, ನೋಡಿದ್ರಾ ಸರಿತಕ್ಕ, ವಿವೇಕ್ ನಿಮ್ಮ ಮುಂದೆ ಒಂದು ರೀತಿ, ಗೌರಿಯ ಜೊತೆ ಇನ್ನೊಂದು ರೀತಿ ಇದ್ದಾನೆ, ನಿಮ್ಮ ಮಗ ನಿಮಗೆ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ. ಇಷ್ಟೇ ಸಾಕು, ಸರಿತಾಳ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ವಿವೇಕ್ ಮೇಲೆ ಕೋಪ, ಗೌರಿಯ ಮೇಲೆ ಅಸಮಾಧಾನ ಎರಡೂ ಸೇರಿ ಸರಿತಾಳ ಮನಸ್ಸಿನಲ್ಲಿ ದೊಡ್ಡ ಗೊಂದಲ ಸೃಷ್ಟಿಯಾಗುತ್ತದೆ. ಗೌರಿ ಮನೆಗೆ ಬಂದ ತಕ್ಷಣ ಸರಿತಾ ಅವಳ ಮೇಲೆ ಮಾತಿನ ದಾಳಿ ಶುರು ಮಾಡ್ತಾಳೆ. ನನ್ನ ಮಗನನ್ನೇ ನಿಮ್ಮ ಮನೆ ಕೆಲಸಕ್ಕೆ ಬಳಸಿಕೊಳ್ಳಿದ್ದೀಯಲ್ಲ, ಅವನನ್ನು ನಿನ್ನ ಮಾತಿಗೆ ತಕ್ಕಂತೆ ಕುಣಿಸುತ್ತಿದ್ದೀಯಾ ಅಂತ ಕೋಪದಿಂದ ಪ್ರಶ್ನಿಸುತ್ತಾಳೆ. ಗೌರಿಗೆ ಒಂದು ಕ್ಷಣದಲ್ಲಿ ಏನು ಹೇಳಬೇಕು ಅನ್ನೋದೇ ಅರ್ಥವಾಗಲ್ಲ. ಆದರೆ ಈ ಬಾರಿ ಗೌರಿ ಸುಮ್ಮನೆ ನೋವು ಸಹಿಸಿಕೊಂಡು ನಿಲ್ಲೋದಿಲ್ಲ. ಅತ್ತೆಗೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ, ವಿವೇಕ್ ಅವರು ನನ್ನ ಗಂಡ, ಅವರು ನನಗೆ ಸಹಾಯ ಮಾಡೋದರಲ್ಲಿ ತಪ್ಪೇನಿದೆ ಅಂತ ಗೌರಿ ಧೈರ್ಯವಾಗಿ ಪ್ರಶ್ನಿಸುತ್ತಾಳೆ. ಇಲ್ಲಿಂದಲೇ ಕತೆ ಇನ್ನಷ್ಟು ತೀವ್ರವಾಗುತ್ತದೆ. ಸರಿತಾ, ನೀನು ನನ್ನ ಮಗನನ್ನೇ ಬದಲಾಯಿಸಿ ಬಿಟ್ಟಿದ್ದೀಯಾ, ಮದುವೆಗೂ ಮುಂಚೆ ನನ್ನ ಮಾತನ್ನು ಕೇಳುತ್ತಿದ್ದ, ಈಗ ನಿನ್ನ ಮಾತನ್ನು ಕೇಳ್ತಿದ್ದಾನೆ ಅಂತ ಆರೋಪ ಮಾಡ್ತಾಳೆ. ಆ ಮಾತುಗಳು ಗೌರಿಯ ಮನಸ್ಸಿನಲ್ಲಿ ತುಂಬಾ ನೋವು ಕೊಡುತ್ತದೆ. ಆದರೆ ಗೌರಿ ತನ್ನ ಕಣ್ಣೀರನ್ನು ತಡೆದುಕೊಂಡು ಒಂದು ಮಾತು ಹೇಳ್ತಾಳೆ. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗ ಸೊಸೆ ಚೆನ್ನಾಗಿರಬೇಕು, ಅವರ ಸಂಸಾರ ಸುಖವಾಗಿರಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಆದರೆ ನೀವು ನಮ್ಮಿಬ್ಬರನ್ನ ದೂರ ಮಾಡೋಕೆ ಯಾಕೆ ಪ್ರಯತ್ನ ಮಾಡ್ತೀರಾ ಅಂತ ಮಾತು ಕೇಳಿದಾಗ ಸರಿತಾಗೆ ಒಂದು ಸಲ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದ್ರೆ ಗೌರಿ ಯಾರ ಸಂಸಾರವನ್ನು ಹಾಳ ಮಾಡಬೇಕು ಅಂತ ಬಯಸುವ ಹುಡುಗಿಯಲ್ಲ. ಅವಳಿಗೆ ತನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಪ್ರೀತಿಯಿಂದ ಬದುಕಬೇಕು ಅನ್ನೋ ಒಂದು ಚಿಕ್ಕ ಆಸೆ ಮಾತ್ರ. ಅವಳು ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾಳೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ನನ್ನ ಗಂಡನ ಜೊತೆ ನಾನು ಖುಷಿಯಾಗಿರಬೇಕು ಅನ್ನೋ ಆಸೆ ನನಗೂ ಇದೆ, ಅದು ತಪ್ಪಾ? ಈ ಪ್ರಶ್ನೆ ನಿಜಕ್ಕೂ ಪ್ರೇಕ್ಷಕರ ಮನಸ್ಸಿಗೆ ತಟ್ಟುತ್ತದೆ. ಆದರೆ ಚಂಚಲ ಮಾತ್ರ ಮಧ್ಯದಲ್ಲಿ ಮತ್ತೆ ಮಾತು ಶುರು ಮಾಡ್ತಾರೆ. ಗೌರಿ ಮತ್ತು ಸರಿತಾಳ ನಡುವಿನ ಜಗಳ ಇನ್ನಷ್ಟು ದೊಡ್ಡದಾಗುವಂತೆ ಮಾಡ್ತಾರೆ. ಗೌರಿ ಮಾತ್ರ ಈ ಬಾರಿ ಸ್ಪಷ್ಟವಾಗಿ ಹೇಳ್ತಾರೆ, ಇದು ನನ್ನ ಅತ್ತೆ, ನನ್ನ ಗಂಡ, ನನ್ನ ನಡುವಿನ ವಿಷಯ, ದಯವಿಟ್ಟು ಮಧ್ಯದಲ್ಲಿ ಯಾರೂ ಬರಬೇಡಿ. ಇದನ್ನು ಕೇಳಿದ ಸರಿತಾಳ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆ. ನೀನು ನನ್ನ ಸೊಸೆ ಅಂತ ನಾನು ಒಪ್ಪಿಕೊಂಡೇ ಇಲ್ಲ ಅಂತ ಸರಿತಾ ಕೂಗಾಡುತ್ತಾಳೆ. ಆ ಮಾತು ಕೇಳಿದಾಗ ಗೌರಿಯ ಮನಸ್ಸು ಮತ್ತಷ್ಟು ಮುರಿದು ಹೋಗುತ್ತದೆ. ಒಂದು ಕ್ಷಣಕ್ಕೆ ಗೌರಿಗೆ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಈ ಮನೆಯಲ್ಲಿ ನನಗೆ ಜಾಗ ಸಿಗುವುದಿಲ್ಲವೇ ಅನ್ನೋ ನೋವು ಕಾಡುವಂತಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ವಿವೇಕ್ ಅಲ್ಲಿಗೆ ಬರುತ್ತಾನೆ. ಮನೆಯಲ್ಲೆಲ್ಲ ಜಗಳದ ವಾತಾವರಣ ಇರುವುದನ್ನು ನೋಡಿ ವಿವೇಕ್ ಆಶ್ಚರ್ಯ ಪಡುತ್ತಾನೆ. ಏನಾಗ್ತಾ ಇದೆ ಇಲ್ಲಿ, ಯಾವಾಗ ನೋಡಿದರೂ ಗೌರಿಯ ಮೇಲೆ ಯಾಕೆ ಕೂಗಾಡ್ತೀರಾ ಅಂತ ತನ್ನ ತಾಯಿಯನ್ನೇ ಪ್ರಶ್ನಿಸುತ್ತಾನೆ. ಆಮೇಲೆ ಎಲ್ಲರ ಮುಂದೆ ವಿವೇಕ್ ಹೇಳುವ ಮಾತು ಇಡೀ ಸಂಚಿಕೆಯ ಹೈಲೈಟ್ ಆಗುತ್ತದೆ. ಗೌರಿ ನನ್ನ ಹೆಂಡತಿ, ಅವಳಿಗೆ ಯಾವುದೇ ಕಾರಣಕ್ಕೂ ಅವಮಾನ ಆಗೋದನ್ನು ನಾನು ಸಹಿಸಲ್ಲ. ಈ ಒಂದು ಮಾತು ಕೇಳುತ್ತಿದ್ದಂತೆ ಸರಿತಾ ಬೆಚ್ಚಿ ಬೀಳುತ್ತಾಳೆ. ಯಾಕೆಂದ್ರೆ ಇದುವರೆಗೂ ನನ್ನ ಮಗ ನನ್ನ ಮಾತನ್ನೇ ಕೇಳುತ್ತಾನೆ ಅನ್ನೋ ನಂಬಿಕೆಯಲ್ಲಿದ್ದ ಸರಿತಾಳಿಗೆ ವಿವೇಕ್ ಮೇಲೆ
ಮೊದಲ ಬಾರಿಗೆ ಎಲ್ಲರ ಮುಂದೆ ಗೌರಿಯ ಪರವಾಗಿ ನಿಂತಿರುವುದು ದೊಡ್ಡ ಆಘಾತವಾಗುತ್ತದೆ. ಆದರೆ ಗೌರಿಯ ಮುಖದಲ್ಲಿ ಸಂತೋಷ ಮೂಡುತ್ತದೆ. ತನ್ನ ಗಂಡ ನನ್ನನ್ನು ಎಲ್ಲರ ಮುಂದೆ ನನ್ನ ಹೆಂಡತಿ ಅಂತ ಒಪ್ಪಿಕೊಂಡ ಕ್ಷಣ ಗೌರಿಗೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ. ಇಲ್ಲಿಯವರೆಗೆ ನನ್ನ ಪ್ರೀತಿಗೆ, ನನ್ನ ಸಂಬಂಧಕ್ಕೆ ಸಿಗಬೇಕಾದ ಗೌರವಕ್ಕಾಗಿ ಗೌರಿ ಕಾಯುತ್ತಿದ್ದಳು. ಆದರೆ ಕೊನೆಗೂ ವಿವೇಕ್ ಎಲ್ಲರ ಮುಂದೆ ಅವಳ ಪರವಾಗಿ ನಿಂತಿದ್ದಾನೆ. ಇದು ಕೇವಲ ಒಂದು ಮಾತಲ್ಲ, ಗೌರಿಯ ಮನಸ್ಸಿಗೆ ಧೈರ್ಯ ಕೊಟ್ಟ ಒಂದು ಮಾತು. ಗೌರಿಯ ಪ್ರೀತಿಗೆ ಸಿಕ್ಕ ಒಂದು ಗೌರವ, ಅವರ ಸಂಬಂಧಕ್ಕೆ ಸಿಕ್ಕ ಒಂದು ಹೊಸ ಬಲ. ಆದರೆ ಈ ಪ್ರಶ್ನೆ ಏನೆಂದರೆ, ವಿವೇಕ್ ಈ ರೀತಿ ಗೌರಿಯ ಪರವಾಗಿ ನಿಂತಿರುವುದನ್ನು ಸರಿತಾ ಸುಮ್ಮನೆ ಒಪ್ಪಿಕೊಳ್ಳುತ್ತಾಳ, ಅಥವಾ ಮಗ ನನ್ನ ಮಾತು ಕೇಳುತ್ತಿಲ್ಲ ಅನ್ನೋ ಕೋಪದಲ್ಲಿ ಇನ್ನೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾಳ? ಚಂಚಲ ಮತ್ತೆ ಯಾವ ಹೊಸ ಕುತಂತ್ರ ಮಾಡುತ್ತಾಳೆ? ಇವೆಲ್ಲವನ್ನು ತಿಳಿದುಕೊಳ್ಳಲು ಗೌರಿ ಕಲ್ಯಾಣದ ಮುಂದಿನ ಸಂಚಿಕೆಗಳನ್ನು ನೋಡಬೇಕಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.